ಟೀಮ್ ಎಲ್ಲ ದೆಹಲಿ ಹೋಗುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ರೀ. ಸೋಮಣ್ಣವರ ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಮಂತ್ರಿಗಳಾದಮೇಲೆ. ಅದಕ್ಕೆ ಆ ಪೂಜೆಗೆ ಎತ್ತು ಹೋಗ್ತಾ ಇದ್ದೀವಿ. ಕಳೆದ ಬಾರಿ ಹೋದಾಗ ಏನೋ ತಮಗೆ ಭೇಟಿ ಸಿಕ್ಕಿಲ್ಲ ಹಂಗಾಗಿ ಭಾರಿ ಅಪಮಾನ ಆಗೈತೆ ರೀ. ಇಷ್ಟು ಅಪಮಾನ ಆಗೈತಲ್ಲ, ಬಹುಶಃ ಯಾರು ಬೇರೆಯವ್ರು ಯಾವ್ದಾರು ಊರಲ್ಲಿ ಹಾಕೋಬೇಕು ಹಂಗಾಗೈತೆ ರೀ. ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ. ವಿಜಯೇಂದ್ರಂದು ಒಂದಿಷ್ಟು ಮಂದಿ ಇದ್ದೀರಿ ಅದ್ರೊಳಗೆ ಚಾನಲ್ದಾಗ. ಅವರು ನೀವು ಹೊಡಿತೀರಿ. ನಿಮ್ಮ ಹೊಡೆದಕ್ಕೆಲ್ಲ ನಾವು ಹ್ಞೂ ಅಲ್ಲಕ್ಕೆ ಆಗೋದಿಲ್ಲ. ನೀವು ಏನು ಹೊಡಿತೀರಿ ಹೊಡೀರಿ. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಯಶಸ್ಸಿನತ್ತ. ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ, ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮಗೆ, ಭಾರಿ ವಿಫಲ. ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೇ ಅಲ್ಲಿಲ್ಲ. ನಡ್ಡಾ ಅವ್ರಂತರೂ ಬಾಯಿಗೆ ಬಂದಂಗೆ ಬೈದರು. ಹೀಗೆಲ್ಲ ಬರಿತೀರಿ ವರದಿಗಳು. ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೈತಿ. ಮಾಧ್ಯಮ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ, ಸತ್ಯ ಇರೋದೇ ಹೇಳಬೇಕು. ಬಿಟ್ಟು ನೀವೇನು ಮಾಡ್ತೀರಿ, ಸುಮ್ಮನೆ ಬೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳೋಣೇ ಅದನ್ನು ಹೊಡ್ಕೋತ ಕುಂಟಿರ್ತೀರಿ. ಅದ್ರಾಗ ವಿಶೇಷ ಲೇಖನ ಬರೋರು ಒಂದಿಟ್ಟು ಮಂದಿ ಅದಾರೆ, ಪೇಡ ಲೇಖನ ಬರೋರು, ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ, ಭಾರಿ ಅಪಮಾನ. ಇನ್ನು ಸೂರ್ಯಚಂದ್ರವರೆಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು. ಅದು ಬರೀ ಅವ್ರಿಗೆ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತದೆ ನೀವು ಬೋಗಸ್ ಹೇಳಕತ್ತಿರತ್ತೆ. ರಾಮುಲು ಅವರು ಒಡ ಮನಸ್ಸುಗಳನ್ನೆಲ್ಲ ಒಂದು ಮಾಡ್ತೀವಿ ಅಂತೇಳಿ ಅವರು ಯಾತ್ರೆ ಮಾಡ್ತೀವಿ. ಯಾರು ನಿಮ್ಗೆ ಯಾಕೆ ಹೇಳ್ಬೇಕು ರೀ? ನಾವು ಯಾರು ಸಿಕ್ಕಿವಿ, ಏನು ಮಾತಾಡಿವಿ, ನಿಮ್ಗೆ ಯಾಕೆ ಕೇಳಬೇಕು? ನೀವು ನಮ್ಮ ಪರವಾಗಿಲ್ಲ, ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ಗಳಿದ್ದೀರಿ. ಕೆಲವು ಮಂದಿ ನಿಮ್ಮ ಬಾಸುಗಳು ಏನಿರ್ತಾರೆ ಹೇಳಿರ್ತಾರೆ. ನಿಮ್ಮ ಬಾಸುಗಳು ನಮ್ಮನ್ನ ಯಾಕೆ ತೋರಿಸ್ತೀರಿ ಗೊತ್ತೈತನೋ? ನಮ್ಮಿಂದ TRP ಇರೋದು ನಿಮ್ಮದು, ಅದಕ್ಕೆ ತೋರಿಸ್ತೀರಿ. ಮತ್ತು ಯಾರು ಹಾದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ, ಅವ್ರು ತೋರಿಸೋ ಯಾಕೆ ತೋರಿಸ್ತೀರಿ?